ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋಲಿ ನಾವೀಗ ಟೈಪ್ಸ್ ಆಫ್ ಫಂಕ್ಷನ್ಸ್ ಜೊತೆಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ 5 ಮಾರ್ಕ್ಸ್ ಕ್ವಶನ್ನ ಕಲಿತಾ ಹೋಗ್ತೀವಿ. ಟೈಪ್ಸ್ ಆಫ್ ಫಂಕ್ಷನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಯು ಮೀನ್ ಬೈ ಸರ್ಜೆಕ್ಟಿವ್ ಫಂಕ್ಷನ್, ಬೈಜೆಕ್ಟಿವ್ ಫಂಕ್ಷನ್, ಆನ್ಟು ಫಂಕ್ಷನ್, ಇಂಜೆಕ್ಟಿವ್ ಫಂಕ್ಷನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಮೊದಲಿಗೆ ಡೆಫಿನಿಷನ್. ಇಲ್ಲಿ ನಾನು ಬರೆದಿರೋದು ಡೆಫಿನಿಷನ್ನು. ದಿಸ್ ಇಸ್ ಡೆಫಿನಿಷನ್ ಆಫ್ ಒನ್ ಫಂಕ್ಷನ್ ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಅಂತಲೂ ಕರಿತೀವಿ. ಒನ್ ಫಂಕ್ಷನ್ ಪ್ರಕಾರ ಏನು ಹೇಳುತ್ತೆ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ ಈ ಕೀ ಪಾಯಿಂಟ್ನ. ದ ಇಮೇಜಸ್ ಆಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎಕ್ಸ್ ಅಂಡರ್ ಎಫ್ ಆರ್ ಡಿಸ್ಟಿಂಕ್ಟ್ ಅಂತ ಹೇಳುತ್ತೆ. ಡಿಸ್ಟಿಂಕ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಫಂಕ್ಷನ್ ತಗೊತೀನಿ ನಾನು, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂದ್ಕೊಳ್ಳಿ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಈಸ್ ಒನ್ ಫಂಕ್ಷನ್. ಸೊ ಈ ಫಂಕ್ಷನಲ್ಲಿ ನಾನೀಗ ಎಕ್ಸ್ ಈಕ್ವಲ್ಸ್ ಟು 1 ಕೊಟ್ಟರೆ ಏನು ಬರುತ್ತೆ? ದಿಸ್ ವಿಲ್ ಬಿ ಈಕ್ವಲ್ಸ್ ಟು 1 ಸ್ಕ್ವೇರ್ ಈಸ್ 1. ಅದೇ ಥರ ಎಕ್ಸ್ ಈಕ್ವಲ್ಸ್ ಟು -1 ಕೊಟ್ಟರೆ ಆನ್ಸರ್ ಏನು ಬರುತ್ತೆ? ದಿಸ್ ವಿಲ್ ಬಿ ಈಕ್ವಲ್ಸ್ ಟು -1 ಹೋಲ್ ಸ್ಕ್ವೇರ್. ದಿಸ್ ವಿಲ್ ಬಿ ಈಕ್ವಲ್ಸ್ ಟು 1. ಇಲ್ಲಿ ಅಬ್ಸರ್ವ್ ಮಾಡಿ, ಎಫ್ ಆಫ್ -1ಇಗೂ ಮತ್ತು ಎಫ್ ಆಫ್ +1ಇಗೂ ಸೇಮ್ ಆನ್ಸರ್ 1 ಬಂತು ಅಲ್ವಾ? ಇಲ್ಲೂ ಕೂಡ 1 ಇದೆ, ಇಲ್ಲೂ ಕೂಡ 1 ಇದೆ. ಬಟ್ -1 ಯಾವತ್ತೂ ಕೂಡ +1ಗೆ ಈಕ್ವಲ್ ಆಗಿ ಚಾನ್ಸ್ ಇಲ್ಲ. ಸೊ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಅವರು, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ವೈ ಆಗಿತ್ತು ಅಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸೇಮ್ ಇರಬೇಕು ಅಂತ. ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಕೂಡ 1 ಇದೆ, ಎಫ್ ಆಫ್ ವೈ ವ್ಯಾಲ್ಯೂ ಕೂಡ 1 ಇದೆ. ಮೀನ್ಸ್ ಎರಡು ಸೇಮ್ ಆಯಿತು. ಬಟ್ -1 ಈಸ್ ನಾಟ್ ಈಕ್ವಲ್ಸ್ ಟು +1. ದಿಸ್ ಈಸ್ ನಾಟ್ ಎ ಎಕ್ಸಾಂಪಲ್ ಫಾರ್ ಒನ್ ಫಂಕ್ಷನ್. ಸೊ ಯಾವುದೇ ಫಂಕ್ಷನ್ 1 ಆಗಬೇಕು ಅಂದರೆ, ಈಗ ಇನ್ನೊಂದು ಫಂಕ್ಷನ್ ತಗೋತೀನಿ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2x + 3. ಇಲ್ಲಿ ನೋಡಿ, ನಾನು ಎಕ್ಸಿಗೆ 1 ಕೊಟ್ಟರೆ ಆನ್ಸರ್ ಏನು ಬರುತ್ತೆ? 5 ಬರುತ್ತೆ. ಎಕ್ಸಿಗೆ 2 ಕೊಟ್ಟರೆ ಆನ್ಸರ್ ಏನು ಬರುತ್ತೆ? 7 ಬರುತ್ತೆ. ಈ ಥರ ಆನ್ಸರ್ಸ್ ಇಲ್ಲಿ ಬರ್ತಾ ಹೋಗುತ್ತೆ ಹೊರತು ಯಾವತ್ತೂ ಕೂಡ ಸೇಮ್ ಆನ್ಸರ್ ರಿಪೀಟ್ ಆಗಲ್ಲ. ಸೊ ಸೇಮ್ ಆನ್ಸರ್ ರಿಪೀಟ್ ಆಗಲ್ಲ ಅಂದರೆ ದೀಸ್ ಕೈಂಡ್ ಆಫ್ ಫಂಕ್ಷನ್ಸ್ ಆರ್ ಎಕ್ಸಾಂಪಲ್ ಫಾರ್ ಒನ್ ಫಂಕ್ಷನ್. ಅಂದರೆ ಎಕ್ಸಿಗೆ ಒಂದು ವ್ಯಾಲ್ಯೂ ಕೊಟ್ಟಾಗ ಒಂದು ಆನ್ಸರ್ ಬರಬೇಕು. ಸೊ ಅದೇ ಆನ್ಸರು ಮತ್ತೆ ಇನ್ಯಾವುದಕ್ಕೂ ಬರಬಾರ್ದು. ಬಂದರೆ ಆ ಫಂಕ್ಷನ್ ಒನ್ ಆಗಲ್ಲ. ರೈಟ್? ಸೊ ಸೇಮ್ ಆನ್ಸರ್ ಮತ್ತೆ ಮತ್ತೆ ಬರಬಾರ್ದು. ಒಂದು ಇನ್ಪುಟ್ಗೆ ಒಂದೇ ಔಟ್ಪುಟ್, ಒಂದು ಇನ್ಪುಟ್ಗೆ ಒಂದೇ ಔಟ್ಪುಟ್. ಇಲ್ಲಿ ನೋಡಿ, ಇನ್ಪುಟ್ 1ಗೂ ಕೂಡ 1 ಇದೆ, ಇನ್ಪುಟ್ -1 ಕೂಡ ಆನ್ಸರ್ 1 ಇದೆ. ಈ ಥರ ಆಗಬಾರ್ದು. ಸೊ ಈ ಥರ ಆದರೆ ಈ ಫಂಕ್ಷನ್ ಒನ್ ಆಗಲ್ಲ. ಇದನ್ನು ಮೆನಿ ಒನ್ ಅಂತ ಕರೀತಾರೆ, ಈ ಫಂಕ್ಷನ್ನ ಒನ್ ಅಂತ ಕರೀತಾರೆ. ಡನ್. ನೋಡಿ, ಸೆಕೆಂಡ್ ಕೈಂಡ್ ಆಫ್ ಫಂಕ್ಷನ್ ಆನ್ಟು ಫಂಕ್ಷನ್ ಆರ್ ಸರ್ಜೆಕ್ಟಿವ್ ಫಂಕ್ಷನ್ ಅಂತ ಅರ್ಥ. ಆನ್ಟು ಫಂಕ್ಷನ್ ಆರ್ ಸರ್ಜೆಕ್ಟಿವ್ ಫಂಕ್ಷನ್ ಆಗಬೇಕು ಅಂದರೆ ಇಲ್ಲೊಂದು ಕಂಡೀಷನ್ ಇದೆ. ಏನು ಕಂಡೀಷನು? ಎವ್ರಿ ಎಲಿಮೆಂಟ್ ಆಫ್ ವೈ, ವೈ ಅಂದರೆ ಅದು ಕೋಡೊಮೈನ್. ಸೊ ಎವ್ರಿ ಎಲಿಮೆಂಟ್ ಆಫ್ ವೈ ಅಂದರೆ ಕೋಡೊಮೈನಿಗಿರೋ ಪ್ರತಿಯೊಂದು ಎಲಿಮೆಂಟು ಕೂಡ ಒಂದಲ್ಲ ಒಂದು ಎಲಿಮೆಂಟ್ಗೆ ಇಮೇಜ್ ಆಗಿರಬೇಕು ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್. ಅಂದರೆ ಕೋಡೊಮೈನಿಗಿರೋ ಯಾವುದೇ ಎಲಿಮೆಂಟು ಖಾಲಿ ಇರಬಾರ್ದು. ಸೊ ಕೋಡೊಮೈನ್ ಒಂದು ಎಲಿಮೆಂಟ್ ಖಾಲಿ ಇದ್ದರೂ ಕೂಡ ಆ ಫಂಕ್ಷನ್ನು ಆನ್ಟು ಆಗಲ್ಲ. ಮತ್ತೆ ಎಕ್ಸಾಂಪಲ್ ನಾನು ತೊಗೊತಿರೋದು ಈಗ, ಸೊ ಎಫ್ ಬಿ ಎ ಫಂಕ್ಷನ್ ಫ್ರಮ್ ಆರ್ ಟು ಆರ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಸೇಮ್ ಕ್ವಶನೇ ತೊಗೊತೀನಿ. ಸೊ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ತೊಗೊಂಡು ಅಂದರೆ ಎಕ್ಸು ಯಾವುದೇ ರಿಯಲ್ ನಂಬರ್ ಆಗ್ಬೋದು. ಬಟ್ ಎಕ್ಸ್ ಸ್ಕ್ವೇರ್ ತೊಗೊಂಡಾಗ ಎಕ್ಸ್ ಸ್ಕ್ವೇರ್ ಜಸ್ಟ್ ಪಾಸಿಟಿವ್ ರಿಯಲ್ ನಂಬರ್ ಅಲಾಂಗ್ ವಿತ್ 0 ಆಗೋಗುತ್ತೆ ಅಲ್ವಾ? ಸೊ ಎಕ್ಸ್ ಸ್ಕ್ವೇರ್ ನಂಬರು ಪಾಸಿಟಿವ್ ರಿಯಲ್ ನಂಬರ್ ಆರ್ 0 ಆಯಿತು ಅಂದರೆ ನೆಗೆಟಿವ್ ನಂಬರ್ಸ್ ಎಲ್ಲದು ಫ್ರೀ ಆಯಿತು. ಸೊ ನಾನು ಯಾವುದೇ ಫಂಕ್ಷನ್ ಮ್ಯಾಪ್ ಮಾಡಿದ್ರೂ ಕೂಡ ನೆಗೆಟಿವ್ ಎಲಿಮೆಂಟ್ಸ್ ಇಲ್ಲಿ ಫ್ರೀ ಇಮೇಜ್ ಆಯಿತು. ಸೊ ನೆಗೆಟಿವ್ ಎಲಿಮೆಂಟ್ಸ್ ಫ್ರೀ ಇದೆ ಅಂದರೆ ಈ ಫಂಕ್ಷನ್ ಆನ್ಟು ಕೂಡ ಆಗಲ್ಲ. ಕ್ಲಿಯರ್? ಸೊ ಯಾವುದೇ ಫಂಕ್ಷನ್ ಆನ್ಟು ಆಗಬೇಕು ಅಂದರೆ ಸೆಟ್ ವೈ ಅಂದರೆ ಕೋಡೊಮೈನಿಗೆ ಯಾವುದೇ ಎಲಿಮೆಂಟು ಫ್ರೀ ಇರಬಾರ್ದು. ಸೊ ಒಂದು ಎಲಿಮೆಂಟ್ ಫ್ರೀ ಇದ್ದರೂ ಕೂಡ ಆ ಫಂಕ್ಷನ್ ಆನ್ಟು ಆಗಲ್ಲ. ಕ್ಲಿಯರ್? ನಿಮ್ಗೆ ನೆನಪಿರಬೇಕು, ಆನ್ಟು ಕೇಸಲ್ಲಿ ರೇಂಜು ಯಾವತ್ತೂ ಕೂಡ ಕೋಡೊಮೈನ್ ಆಗಿರುತ್ತೆ. ಡನ್. ಇದು ನಿಮಗೆ ನೆನಪಿರಬೇಕು ಈ ಪಾಯಿಂಟ್. ದಿಸ್ ಈಸ್ ಡೆಫಿನೇಷನ್ ಆಫ್ ಒನ್ ಆ್ಯಂಡ್ ಆನ್ಟು. ಸೊ ಯಾವುದಾದ್ರೂ ಒಂದು ಫಂಕ್ಷನ್ನು ಎರಡನ್ನೂ ಸ್ಯಾಟಿಸ್ಫೈ ಮಾಡಿದ್ರೆ ಆ ಫಂಕ್ಷನ್ನು ನಾವು ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ರೈಟ್? ಯಾವುದಾದ್ರೂ ಒಂದು ಫಂಕ್ಷನ್ನು ಎರಡನ್ನೂ ಸ್ಯಾಟಿಸ್ಫೈ ಮಾಡಿದ್ರೆ ಆ ಫಂಕ್ಷನ್ ನಾವು ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಡನ್. ಸೊ ನಿಮಗೆ ಎಕ್ಸಾಮಲ್ಲಿ ಒಂದು ಕ್ವಶನ್ನು ಬೈಜೆಕ್ಟಿವ್ ಫಂಕ್ಷನ್ ಮೇಲೆ ಬಂದಾಗ ಈ ಥರದೊಂದು ಕ್ವಶನ್ ಕೊಡ್ಬೋದು, ಎನ್ ಆಫ್ ಎ. ಸೊ ಈಗ ನೋಡಿ, ಇಲ್ಲಿ ಕೆಲವು ಕಂಡೀಷನ್ಸ್ ನಿಮ್ಗೆ ನೆನಪಿರಬೇಕು. ಸೊ ಯಾವುದೇ ಒಂದು ಫಂಕ್ಷನ್ ಬೈಜೆಕ್ಟಿವ್ ಆಗಬೇಕು ಅಂದರೆ ಎನ್ ಆಫ್ ಎ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಡೊಮೈನ್
ಎನ್ ಆಫ್ ಬಿ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕೋಡೊಮೈನ್. ಸೊ ಯಾವುದೇ ಫಂಕ್ಷನ್ನು ಬೈಜೆಕ್ಟಿವ್ ಆಗಬೇಕಂದ್ರೆ ಈ ಎರಡೂ ವ್ಯಾಲ್ಯೂಸ್ ಸೇಮ್ ಇರಬೇಕು. ಸೊ ಎನ್ ಆಫ್ ಎ ಈಕ್ವಲ್ಸ್ ಟು ಎನ್ ಆಫ್ ಬಿ ಇದ್ದರೆ ಮಾತ್ರ ಬೈಜೆಕ್ಟಿವ್ ಆಗುತ್ತೆ. ಆವಾಗ ನಾವು ನಂಬರ್ ಆಫ್ ಬೈಜೆಕ್ಟಿವ್ ಫೈಂಡ್ ಮಾಡೋ ಫಾರ್ಮುಲಾ ಯಾವುದು ಅಂದರೆ, ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇರೋದ್ರಿಂದ ನೀವು ಎನ್ ಆಫ್ ಎ ಫ್ಯಾಕ್ಟೋರಿಯಲ್ ತೊಗೊಂಡ್ರೂ ಆಗುತ್ತೆ, ಆನ್ಸರು ಎನ್ ಆಫ್ ಬಿ ಫ್ಯಾಕ್ಟೋರಿಯಲ್ ತೊಗೊಂಡ್ರೂ ಆಗುತ್ತೆ. ಇದು ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಒಂದು ಫಾರ್ಮುಲಾ ಬೇಕು. ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಯಾವಾಗಿರುತ್ತೆ ಅಂದರೆ ಎನ್ ಆಫ್ ಎ ಈಕ್ವಲ್ಸ್ ಟು ಎನ್ ಆಫ್ ಬಿ ಇದ್ದಾಗ ಮಾತ್ರ. ಸೊ ಎನ್ ಆಫ್ ಎ ಜಾಸ್ತಿ ಇದ್ದು ಎನ್ ಆಫ್ ಬಿ ಕಮ್ಮಿ ಇದ್ದರೆ ಅಥವಾ ಉಲ್ಟಾ ಇದ್ದರೂ ಕೂಡ ಅವಾಗ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ 0 ಆಗೋಗುತ್ತೆ. ಸೊ ಅದೇ ಥರ ನಂಬರ್ ಆಫ್ ಇಂಜೆಕ್ಟಿವ್ ಫಂಕ್ಷನ್ಸ್ ಬರಬೇಕು ಅಂದರೆ, ಸೊ ನಂಬರ್ ಆಫ್ ಇಂಜೆಕ್ಟಿವ್ ಫಂಕ್ಷನ್ ಬರಬೇಕು ಅಂದರೆ ಎನ್ ಆಫ್ ಎ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ ಇರಬೇಕು. ಅವಾಗಷ್ಟೇ ಇಂಜೆಕ್ಟಿವ್ ಫಂಕ್ಷನ್ಸ್ ಬರುತ್ತೆ. ಅಂದರೆ ಎನಲ್ಲಿ ಕಡಿಮೆ ಎಲಿಮೆಂಟ್ ಇದೆ, ಬಿನಲ್ಲಿ ಜಾಸ್ತಿ ಎಲಿಮೆಂಟ್ ಇದೆ. ಸೊ ಈಗ ನಂಬರ್ ಆಫ್ ಇಂಜೆಕ್ಟಿವ್ ಫಂಕ್ಷನ್ಸ್ ಫೈಂಡ್ ಮಾಡೋಕ್ಕಂದ್ರೆ ಫಾರ್ಮುಲಾ ಎನ್ ಆಫ್ ಬಿ ಪರ್ಮುಟೇಷನ್ ಎನ್ ಆಫ್ ಎ. ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಂಬರ್ ಆಫ್ ಇಂಜೆಕ್ಟಿವ್ ಫಂಕ್ಷನ್ಸ್ ಸಿಕ್ಕೋಗುತ್ತೆ. ಅದೇ ಥರ ನಂಬರ್ ಆಫ್ ಸರ್ಜೆಕ್ಟಿವ್ ಫಂಕ್ಷನ್ಸ್ ಇರಬೇಕು ಅಂದರೆ ಎನ್ ಆಫ್ ಎನಲ್ಲಿ ಯಾವತ್ತೂ ಕೂಡ ನಂಬರ್ ಆಫ್ ವ್ಯಾಲ್ಯೂಸ್ ಜಾಸ್ತಿ ಇರಬೇಕು. ಆವಾಗ ನಮಗೆ ಸರ್ಜೆಕ್ಟಿವ್ ಫಂಕ್ಷನ್ ಸಿಗುತ್ತೆ. ಸೊ ಇನ್ನೊಂದು ಕಂಡೀಷನ್ ನೆನಪಿರಲಿ ಸರ್ಜೆಕ್ಟಿವ್ ಫಂಕ್ಷನ್ಸಲ್ಲಿ, ಎನ್ ಆಫ್ ಬಿನಲ್ಲಿ ಏನಾದರೂ ಓನ್ಲಿ 2 ಎಲಿಮೆಂಟ್ಸ್ ಇದ್ದರೆ, ಎನ್ ಆಫ್ ಎನಿಗೆ ಎಷ್ಟು ಎಲಿಮೆಂಟ್ ಬೇಕಾದ್ರೂ ಇರ್ಬೋದು. ಜಸ್ಟ್ ಎಕ್ಸಾಂಪಲ್ ಈ ಕೇಸಲ್ಲಿ ಎನ್ ಆಫ್ ಎನಲ್ಲಿ ಪಿ ಎಲಿಮೆಂಟ್ ಇದೆ, ಎನ್ ಆಫ್ ಬಿನಲ್ಲಿ ಓನ್ಲಿ 2 ಎಲಿಮೆಂಟ್ಸ್ ಇದೆ. ಸೊ ಈ ಕೇಸಲ್ಲಿ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಯಾವತ್ತೂ ಕೂಡ 2 to the power of p minus 2 ಆಗುತ್ತೆ. ರಿಮೆಂಬರ್ ದೀಸ್ ಫಾರ್ಮುಲಾಸ್ ಆನ್ ದ ಬೇಸ್ ಆಫ್ ನಂಬರ್ ಆಫ್ ಫಂಕ್ಷನ್ಸ್. ದೆನ್ ವಿ ಸ್ಟಾರ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಆನ್ ದ ಬೇಸ್ ಆಫ್ ಫಂಕ್ಷನ್. ನೋಡಿ, ಇದು ಒನ್ ಆಫ್ ದ ಸ್ಟೇಟ್ ಬೋರ್ಡ್ 5 ಮಾರ್ಕ್ಸ್ ಕ್ವಶನ್. ಇಲ್ಲಿ ಕೊಟ್ಟಿರೋಂಥ ಫಂಕ್ಷನ್ ಯಾವುದು, ಎಫ್ ಬಿ ಎ ಫಂಕ್ಷನ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 3 - 4x. ಈ ಫಂಕ್ಷನ್ನ ಬೈಜೆಕ್ಟಿವ್ ಅಂತ ಪ್ರೂವ್ ಮಾಡಬೇಕು ಅಥವಾ 1 1 ಆನ್ 2 ಅಂತ ಪ್ರೂವ್ ಮಾಡಬೇಕು. ಸೊ ಸೊಲ್ಯೂಷನ್ ಈ ಫಸ್ಟ್ ಏನು ಮಾಡ್ತೀರಾ, ಕನ್ಸಿಡರ್ ದ ಗಿವನ್ ಫಂಕ್ಷನ್. ಸೊ ಲೆಟ್ ಅಸ್ ಕನ್ಸಿಡರ್. ಸೊ ಯಾವುದನ್ನು ಕನ್ಸಿಡರ್ ಮಾಡೋಕ್ಕೆ ಫಂಕ್ಷನ್ ನಾವು ಕನ್ಸಿಡರ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 3 - 4x ಕೊಟ್ಟಿದ್ದಾರೆ. ನಾನೀಗ 1 1 ಫಂಕ್ಷನ್ಗೆ ಎಫ್ ಆಫ್ ವೈ ಕೂಡ ಬೇಕು. ಸೊ ಈ ಫಂಕ್ಷನ್ನು ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿ ಬರೀರಿ. ದಟ್ ವಿಲ್ ಬಿ ಈಕ್ವಲ್ಸ್ ಟು ಎಫ್ ಆಫ್ ವೈ ಈಕ್ವಲ್ಸ್ ಟು 3 - 4y. ಸಿಗ್ತಾ? ಈಗ ಡೆಫಿನಿಷನ್ ಆಫ್ 1 1ನ ಅಪ್ಲೈ ಮಾಡಿ. ಸೊ ಆ್ಯಸ್ ಪರ್ ಡೆಫಿನಿಷನ್ ಆಫ್ 1 1, ಎಕ್ಸ್ ಕಾಮ ವೈ ಅನ್ನೋ 2 ಎಲಿಮೆಂಟ್ಸು ಏನಾದರೂ ಡೊಮೈನಲ್ಲಿದ್ದರೆ, ಇಲ್ಲಿ ಡೊಮೈನ್ ಯಾವುದು, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಜೊತೆಗೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ವೈ ಆದರೆ ನಮಗೇನಾಗಬೇಕು ಆನ್ಸರು, ಎಕ್ಸ್ ಈಕ್ವಲ್ಸ್ ಟು ವೈ ಬರಬೇಕು. ಎಕ್ಸ್ ಈಕ್ವಲ್ಸ್ ಟು ವೈ ಬಂದರೆ 1 1, ಅದು ಬಿಟ್ಟು ಬೇರೆ ಆನ್ಸರ್ ಬಂದರೆ ಅಲ್ಲ. ಸೊ ಎಫ್ ಆಫ್ ಎಕ್ಸ್ ಅಂದರೆ 3 - 4x ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ವೈ ಅಂದರೆ 3 - 4y ಆಗುತ್ತೆ. ಸೊ ಇಲ್ಲಿ 3 3 ಗೆಟ್ಸ್ ಕ್ಯಾನ್ಸಲ್ಸ್ ಆಗಿ ಉಳಿದಿದ್ದು -4 ಈಕ್ವಲ್ಸ್ ಟು -4y. ಸೊ -4 - 4 ಗೆಟ್ಸ್ ಕ್ಯಾನ್ಸಲ್, ಉಳಿದಂಥ ಆನ್ಸರ್ ಎಕ್ಸ್ ಈಕ್ವಲ್ಸ್ ಟು ವೈ. ಸೊ ಆ್ಯಸ್ ಪರ್ ಡೆಫಿನೇಷನ್ ನಾವು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ವೈ ತಗೊಂಡಾಗ ಎಕ್ಸ್ ಈಕ್ವಲ್ಸ್ ಟು ವೈ ಬಂತು ಅಂದರೆ ಈ ಫಂಕ್ಷನ್ 1 1 ಆಗುತ್ತೆ. ಸೊ ಈ ಕೇಸಲ್ಲಿ ಫಂಕ್ಷನ್ ಎಫ್ ಈಸ್ 1 1 ಆಗೋಯ್ತು. ಡನ್. ಈ ಫಂಕ್ಷನ್ ಕೇಸಿಗೆ 1 1 ಆಗೋಯ್ತು ಅಂದರೆ ನಾವೀಗ ಆನ್ ಟು ಪ್ರೂವ್ ಮಾಡಬೇಕು. ಸೊ ಆನ್ ಟುಗೆ ಯಾವ್ದು ಮುಖ್ಯ ಅಂದರೆ ರೇಂಜಲ್ಲಿ ಯಾವುದು ಎಲಿಮೆಂಟ್ಸು ಖಾಲಿ ಇರಬಾರ್ದು. ಸೊ ರೇಂಜ್ ಅಂದರೆ ಇಲ್ಲಿ ರೇಂಜ್ ಯಾವುದಿದೆ, ಕೋಡೊಮೈನ್ ಇದೆ, ಇಲ್ಲಿ ಆರ್ ಇದೆ. ಸೊ ಕೋಡೊಮೈನ್ ಯಾವುದು ಎಲಿಮೆಂಟ್ಸು ಫ್ರೀ ಇರಬಾರ್ದು. ಸೊ ವೈ ಅನ್ನೋ ಒಂದು ಎಲಿಮೆಂಟ್ ಇದೆ, ನಾನೀಗ ಎಲ್ಲ ಎಲಿಮೆಂಟ್ಗೂ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಎವ್ರಿ ವೈ ಬಿಲಾಂಗ್ಸ್ ಟು ಆರ್. ವೈ ಅಂದರೆ ಯಾವುದು, ವೈ ಅಂದರೆ ಆ ಎಲಿಮೆಂಟು ಕೋಡೊಮೈನಲ್ಲಿದೆ. ಸೊ ಅದು ಯಾವುದೋ ಒಂದಕ್ಕೆ ಇಮೇಜ್ ಆಗುತ್ತೆ ಅಂದರೆ ಎಫ್ ಆಫ್ ಎಕ್ಸ್ ಅನ್ನೋ ಫಂಕ್ಷನ್ನ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಿದಾಗ ಬರೋಂಥ ಆನ್ಸರ್ ವೈ ಆಗಿರುತ್ತೆ. ಸೊ ಎಫ್ ಆಫ್ ಎಕ್ಸ್ ಅಂದರೆ ಯಾವುದೀಗ, ಎಫ್ ಆಫ್ ಎಕ್ಸ್ ಅಂದರೆ 3 - 4x ಈಕ್ವಲ್ಸ್ ಟು ವೈ. ಈಗ ಇದೇ ಫಂಕ್ಷನ್ನ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಬರೀರಿ. ಸೊ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಬರೋಕೆ ಇಲ್ಲಿ 3 ಬೇಕಿಲ್ಲ, 3 ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಈಗೇನಾಗುತ್ತೆ ಇಲ್ಲಿ -4x ವಿಚ್ ಈಸ್ ಈಕ್ವಲ್ಸ್ ಟು ವೈ -3 ಆಯಿತು. ಅದೇ ಥರ ಎಕ್ಸ್ ಈಕ್ವಲ್ಸ್ ಟು ಏನಾಗುತ್ತೆ, ಈಗ ಎಕ್ಸ್ ಈಕ್ವಲ್ಸ್ ಟು ವೈ -3 ಡಿವೈಡ್ಸ್ -4 ಆಯಿತು. ರೈಟ್. ನೆಕ್ಸ್ಟ್ ಈಗ ಎಕ್ಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಮಗೀಗ, ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ರಿಮೂವ್ ಆಗಬೇಕು ಅಂದರೆ ನ್ಯೂಮರೇಟರ್ ಸೈನ್ ಚೇಂಜ್ ಆಗಬೇಕು. ಸೊ -3 ಇರೋದು +3 ಆಗುತ್ತೆ, -y ಹೋಲ್ ಡಿವೈಡ್ಸ್ 4. ಸೊ ಅಲ್ಲಿಗೆ ಎಕ್ಸ್ ಈಕ್ವಲ್ಸ್ ಟು ಏನು ಬಂದಿಗೆ 3 - y ಡಿವೈಡ್ಸ್ 4. ಇಲ್ಲಿ ನೋಡಿ y ರಿಯಲ್ ನಂಬರ್ ಆಯಿತು, 3 - y ಕೂಡ ರಿಯಲ್ ನಂಬರ್, 3 - y ಡಿವೈಡ್ಸ್ 4 ಇಸ್ ಕೂಡ ರಿಯಲ್ ನಂಬರ್. ಸೊ ಇದು ರಿಯಲ್ ನಂಬರ್ ಆಯಿತು ಅಂದರೆ ಪ್ರತಿಯೊಂದು ನಂಬರ್ಗೂ
ಕೋಡೊಮೈನ್ ಇದೆ ಅಂತ ಅರ್ಥ. ಸೊ ಈ ಕೇಸ್ ಪ್ರಕಾರ ಎಫ್ ಈಸ್ ಆನ್ ಟು ಕೂಡ ಆಗುತ್ತೆ. ಸಿಂಪಲ್ ಕ್ವಶನ್. ಸೊ ಎಫ್ ಈಸ್ 1 ಆಯಿತು, ಎಫ್ ಈಸ್ ಆನ್ ಟು ಆಯಿತು, ಎಫ್ ಈಸ್ ಬೈಜೆಕ್ಟಿವ್ ಫಂಕ್ಷನ್ ಈಸಿಯಾಗಿ ಆಗೋಯ್ತು. ರೈಟ್, ಒನ್ ಆಫ್ ದ 5 marks ಕ್ವಶನ್. ನೆಕ್ಸ್ಟ್ ಕ್ವಶನ್. ಸೊ ಈಗಿರೋ ಸೆಕೆಂಡ್ ಕ್ವಶನ್. ವೆರಿಫೈ ದ ಗಿವನ್ ಫಂಕ್ಷನ್ ಎಫ್ ಬಿ ಎ ಫಂಕ್ಷನ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 + x² ಈಸ್ 1 ಆನ್ ಟು ಆರ್ ಬೈಜೆಕ್ಟಿವ್. ಚೆಕ್ ಮಾಡಿ. 1 ಚೆಕ್ ಮಾಡಬೇಕು, ಆನ್ ಟು ಚೆಕ್ ಮಾಡಬೇಕು, ಬೈಜೆಕ್ಟಿವ್ ಆರ್. ಸೊ ಈಗ ಸೇಮ್ ಲೆಟ್ ವಿಚ್ ಈಸ್ ದ ಗಿವನ್ ಫಂಕ್ಷನ್ ಇಯರ್. ಯಾವುದು? ಎಫ್ ಬಿ ಎ ಫಂಕ್ಷನ್ ಫ್ರಮ್ ಆರ್ ಟು ಆರ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವಾಟ್? 1 + x². ನಾನೀಗ ಏನು ಮಾಡ್ತೀನಿ? 2 numbers x, y ಬಿಲಾಂಗ್ಸ್ ಟು ರಿಯಲ್ ನಂಬರ್. ಯಾಕೆ? 1 ಪ್ರೂವ್ ಮಾಡಬೇಕು. ಸೊ ಅದೇ ಥರ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಏನಾಗುತ್ತೆ ಇಲ್ಲಿ? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 + x². ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 1 + x² ಆದರೆ ಎಫ್ ಆಫ್ ವೈ ಈಕ್ವಲ್ಸ್ ಟು ವಾಟ್? ಎಫ್ ಆಫ್ ವೈ ಈಕ್ವಲ್ಸ್ ಟು 1 + y². ಸೇಮ್, ಲೆಟ್ಸ್ ಅಪ್ಲೈ ಡೆಫಿನೇಷನ್ ಆಫ್ 1 ಆಸ್ ಪರ್ ಡೆಫಿನೇಷನ್ ಆಫ್ 1 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವಾಟ್? ಎಫ್ ಆಫ್ ವೈ. So f of x is what? f of x is 1 + x² which is equals to 1 + y². So 1 gets cancelled. x² equals to y². Done. So ಈಗ ಈ ಕಡೆ ಶಿಫ್ಟ್ ಆದರೆ ಇದೇನಾಗುತ್ತೆ? ಈಗ x² - y² equals to 0 ಆಗುತ್ತೆ. ರೈಟ್. ಸೊ x² - y² equals to 0 ಅಂದರೆ ಅಲ್ಲಿಗೆ ಒಂದು ಟರ್ಮು x - y ಆಗುತ್ತೆ, ಇನ್ನೊಂದು ಟರ್ಮು x + y ಆಗುತ್ತೆ. ಕಾರಣ ಯಾಕೆ ಅಂದರೆ a² - b² ಫಾರ್ಮುಲಾ ಪ್ರಕಾರ. ಸೊ ಇದ್ರ ಪ್ರಕಾರ ಇಲ್ಲಿ x - y ಈಕ್ವಲ್ಸ್ ಟು 0 ಅಂದರೆ x ಈಕ್ವಲ್ಸ್ ಟು y ಆಗುತ್ತೆ. ಇದ್ರ ಪ್ರಕಾರ x ಈಕ್ವಲ್ಸ್ ಟು -y ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ಈ ಫಂಕ್ಷನ್ನು 1 ಆಗೋಕ್ಕೆ ಚಾನ್ಸ್ ಇಲ್ಲ. ರೀಸನ್, ಸಮ್ ಕೇಸಲ್ಲಿ x ಈಕ್ವಲ್ಸ್ ಟು y ಬರುತ್ತೆ, ಸಮ್ ಕೇಸಲ್ಲಿ x ಈಕ್ವಲ್ಸ್ ಟು -y ಬರುತ್ತೆ. ಸೊ ಅದಕ್ಕೋಸ್ಕರ ಈ ಫಂಕ್ಷನ್ ಈಸ್ ನಾಟ್ 1 ರೈಟ್. ಈಸ್ ನಾಟ್ 1 ಅಂದರೆ ಈಗ ಆನ್ ಟು ಕೇಸ್ ವೆರಿಫೈ ಮಾಡಿ. ಸೊ ಆನ್ ಟುಗೆ ಏನು ಮಾಡ್ತೀರಾ? ವೈ ಅನ್ನೋ ಎಂದ ಎಲಿಮೆಂಟ್ಸು, ಎವ್ರಿ ಎಲಿಮೆಂಟ್ಸ್ ಆಫ್ ಕೋಡೊಮೈನ್, ಎವ್ರಿ ಎಲಿಮೆಂಟ್ಸ್ ಆಫ್ ವೈ ಬಿಲಾಂಗ್ಸ್ ಟು ವಾಟ್? ಆರ್. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ, ದಿಸ್ ಈಸ್ ಡೆಫಿನೇಷನ್ ಆಫ್ ಆನ್ ಟು ಫಂಕ್ಷನ್. ಸೊ ಎಫ್ ಆಫ್ ಎಕ್ಸ್ ಅಂದರೆ 1 + x² ಈಕ್ವಲ್ಸ್ ಟು ವೈ ಆಗುತ್ತೆ. ಅಲ್ಲಿಗೆ x² ಈಕ್ವಲ್ಸ್ ಟು ಏನಾಗುತ್ತೆ? y - 1 ಆಗುತ್ತೆ. ಸೊ x² ಈಕ್ವಲ್ಸ್ ಟು ವೈ ಅಂದರೆ x ಈಕ್ವಲ್ಸ್ ಟು ಏನಾಗುತ್ತೆ? ಈಗ ಸ್ಕ್ವೇರ್ ರೂಟ್ ಶಿಫ್ಟ್ ಆದರೆ y - 1 ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಈಕ್ವಲ್ಸ್ ಟು ಇದಾಯಿತು ಅಂದರೆ ಈಗ ಇಲ್ಲಿ ಸ್ಕ್ವೇರ್ ರೂಟ್ ಬಂತು. ಈ ಸ್ಕ್ವೇರ್ ರೂಟ್ ಆಗಿರೋ ಪ್ರತಿಯೊಂದು ನಂಬರ್ಸ್ ಏನಾಗಿರಬೇಕು? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆಗಿರಬೇಕು. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆಗಿರಬೇಕು ಅಂದರೆ ವೈ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆಗಬೇಕು. ಲೆಸ್ ದ್ಯಾನ್ 1 ಕೊಟ್ಟರೆ ನೆಗೆಟಿವ್ ನಂಬರ್ ಬಂದೋಗುತ್ತೆ. ಸೊ ವೈ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಬರಬೇಕು. ಬಟ್ ಇಲ್ಲಿ ನೋಡಿ, ಕೋಡೊಮೈನು ಎಲ್ಲ ರಿಯಲ್ ನಂಬರ್ಸು ಇದೆ. ಇಲ್ಲೇನು ಬಂತು ನಮಗಿಲ್ಲಿ? ವೈ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಇರಬೇಕು ಅಂತ ಕಂಡೀಷನ್ ಬಂತು. ಅಂದರೆ 1ಗಿಂತ ಮುಂಚೆ ಇರೋ ಯಾವ ನಂಬರ್ಸ್ಗೂ ಇಮೇಜ್ ಇಲ್ಲ ಅಂತ. ಸೊ ಅಲ್ಲಿಗೆ ಫ್ರೀ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಯಿತು. ಸೊ ಫ್ರೀ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಯಿತು ಅಂದರೆ ಈ ಕೇಸಲ್ಲಿ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಯಿತು. ಸೊ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಅಂದರೆ ಈ ಫಂಕ್ಷನ್ನು ಆನ್ ಟು ಆಗಲ್ಲ. ಡನ್. ಸೊ ಅಲ್ಲಿಗೆ ಎಫ್ 1 ಕೂಡ ಆಗಲಿಲ್ಲ, ಆನ್ ಟು ಕೂಡ ಆಗಲಿಲ್ಲ. ಹಾಗಾಗಿ ಈ ಫಂಕ್ಷನ್ ಬೈಜೆಕ್ಟಿವ್ ಕೂಡ ಆಗ್ತಾ ಇಲ್ಲ. ನೆಕ್ಸ್ಟ್ ಕ್ವಶನ್. ಸೊ ಈ ಕ್ವಶನ್ ಅಬ್ಸರ್ವ್ ಮಾಡಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು x - 2 ಡಿವೈಡ್ಸ್ x - 3. ಇಲ್ಲಿ ಕೊಟ್ಟಿರೋಂಥ ಡೊಮೈನ್ ಯಾವುದು? ಎ ಇಂದ ಬಿ ಕೊಟ್ಟಿದ್ದಾರೆ. ಎ ಈಸ್ ಡೊಮೈನ್, ಬಿ ಈಸ್ ಕೋಡೊಮೈನ್. ಎ ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ ಎಕ್ಸೆಪ್ಟ್ 3, ಬಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ ಎಕ್ಸೆಪ್ಟ್ 1. ಈ ಫಂಕ್ಷನ್ ಬೈಜೆಕ್ಟಿವ್ ಆಗುತ್ತಾ ಆಗಲ್ವಾ? ಸೊ ಸೇಮ್ ಪ್ರೊಸೀಜರ್. ಲೆಟ್ಸ್ ಟೇಕ್ ಲೆಟ್ x, y ಬಿಲಾಂಗ್ಸ್ ಟು ಗಿವನ್ ಸೆಟ್ ಎ. 1 ಚೆಕ್ ಮಾಡಬೇಕು. ಸೊ given question same f of x equals to same x - 2 divides x - 3. f of y equals to what? y - 2 divides y - 3. ಈಗ ಡೆಫಿನೇಷನ್ ಅಪ್ಲೈ ಮಾಡಿ. ಆಸ್ ಪರ್ ಡೆಫಿನೇಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ವೈ ತೊಗೊತೀರಾ. ಸೊ ಎಫ್ ಆಫ್ ಎಕ್ಸ್ ಅಂದರೆ ಏನು ಬರುತ್ತೆ ನಮಗೆ? ಸೊ x - 2 divides x - 3, y - 2 divides y - 3. ಅಪ್ಲೈ ಕ್ರಾಸ್ ಮಲ್ಟಿಪ್ಲಿಕೇಶನ್. So after cross multiplication we got x - 2 into y - 3. ಇದು ಮಲ್ಟಿಪ್ಲೈ ಆಯಿತು ಇಲ್ಲಿಗೆ. ಅದೇ ಥರ ಇದಿಲ್ಲಿ ಮಲ್ಟಿಪ್ಲೈ ಆಯಿತು. ಈಗ ಇಂಡಿವಿಜುವಲ್ ಟರ್ಮ್ನ ಮಲ್ಟಿಪ್ಲೈ ಮಾಡಿ. ಸೊ ಇಂಡಿವಿಜುವಲ್ ಟರ್ಮ್ನ ಮಲ್ಟಿಪ್ಲೈ ಮಾಡಿದ್ರೆ xy ನೆಕ್ಸ್ಟು -3x - 2y + 6 ಆಗುತ್ತೆ. ಸೊ ಇಲ್ಲಿ ಕೂಡ ಸೇಮ್ xy
ಮೈನಸ್ 3y ಮೈನಸ್ 2x ಪ್ಲಸ್ 6 ಆಗುತ್ತೆ. ಸೊ 6 ಗೆಟ್ಸ್ ಕ್ಯಾನ್ಸಲ್ಸ್. ಸೊ ಎಕ್ಸ್ ವೈ ಗೆಟ್ಸ್ ಕ್ಯಾನ್ಸಲ್ಸ್. ಇದೆಲ್ಲ ಕ್ಯಾನ್ಸಲ್ ಆಗಿ ಉಳಿದಿದ್ದೀಗ ಮೈನಸ್ 3x ಉಳಿತಿಲ್ಲಿ. ಸೊ ಈ ಕಡೆ ಶಿಫ್ಟ್ ಆದರೆ ಇದೀಗ ಏನಾಗ್ತಿದ್ದು ಪ್ಲಸ್ 2x ಆಗುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ 3y ಇದೆ. ಸೊ 2y ಕಡೆ ಶಿಫ್ಟ್ ಆದರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಪ್ಲಸ್ 2y ಆಗುತ್ತೆ. ನೆಕ್ಸ್ಟ್ ಅಗೇನ್ ಮೈನಸ್ 3x ಪ್ಲಸ್ 2x ಈಸ್ ಮೈನಸ್ ಎಕ್ಸ್, ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ವೈ. ಸೊ ಎರಡು ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ಸ್ ಟು ವೈ ಆನ್ಸರ್ ಬರುತ್ತೆ ನಮಗೆ. ಸೊ ಎಕ್ಸ್ ಈಕ್ವಲ್ಸ್ ಟು ವೈ ಬಂತು ಅಂದರೆ ಎಫ್ ಈಸ್ 1 ಆಯಿತು. ಸೊ ಎಫ್ ಈಸ್ 1 ನೆಕ್ಸ್ಟ್ ವಿ ಗೋ ಫಾರ್ ಎಕ್ಸ್ ಈಸ್ ಆನ್ ಟು ಆರ್ ನಾಟ್. ಸೊ ಆನ್ ಟುಗೆ ಅಂತ ಅಂತೀರಾ ಮತ್ತೆ ಯಾವ ಡೆಫಿನಿಷನ್ ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ಕೋಡೊಮೈನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ. ಸೊ ಎಫ್ ಆಫ್ ಎಕ್ಸ್ ಅಂದರೆ ಬರೀರಿ ನೆಕ್ಸ್ಟು. ಸೊ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 2 ಡಿವೈಡ್ಸ್ ಎಕ್ಸ್ ಮೈನಸ್ 3 ವಿಚ್ ಈಸ್ ಈಕ್ವಲ್ಸ್ ಟು ವೈ. ಕ್ರಾಸ್ ಮಲ್ಟಿಪ್ಲಿಕೇಶನ್ x minus 2 which is equals to y times of x minus 3. ನೆಕ್ಸ್ಟ್ ಸ್ಟೆಪ್ ಈ x minus 2 ಹಾಗೇ ಇರುತ್ತೆ, ಇಲ್ಲಿ xy ಮೈನಸ್ 3y ಆಗಿ ಕನ್ವರ್ಟ್ ಆಗುತ್ತೆ. ನನಗೀಗ ಏನು ಬೇಕು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಬೇಕು, ಅದಕ್ಕೋಸ್ಕರ xy ಕಡೆ ಕಳಿಸಿ 2 ಆ ಕಡೆ ಕಳಿಸಿ. ಸೊ ಈಗ x ಮೈನಸ್ xy ಈಸ್ ಇನ್ ಲೆಫ್ಟ್ ಸೈಡ್, 2 ಮೈನಸ್ 3y ಈಸ್ ಇನ್ ರೈಟ್ ಸೈಡ್. ಈಗ ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ 1 ಮೈನಸ್ ವೈ ಈಸ್ ರಿಮೈನಿಂಗ್ ವಿಚ್ ಈಸ್ ಈಕ್ವಲ್ಸ್ ಟು 2 ಮೈನಸ್ 3y. ರೈಟ್. ಈಗ ನೆಕ್ಸ್ಟ್ ಈಗ ಎಕ್ಸ್ ಈಕ್ವಲ್ಸ್ ಟು ವಾಟ್, ಎಕ್ಸ್ ಈಕ್ವಲ್ಸ್ ಟು 2 ಮೈನಸ್ 3y ಡಿವೈಡ್ಸ್ 1 ಮೈನಸ್ ವೈ. ಇಲ್ಲಿ ನೋಡಿ ಇದು ಕೂಡ ಓವರ್ ಆಲ್ ಬಿನಲ್ಲಿ ಬಿಲಾಂಗ್ ಆಗುತ್ತೆ. ಸೊ ಓವರ್ ಆಲ್ ಬಿನಲ್ಲಿ ಬಿಲಾಂಗ್ ಆಗುತ್ತೆ ಅಂದರೆ ಎಫ್ ಈಸ್ ಆನ್ ಟು ಆಗುತ್ತೆ. ಸೊ ಎಫ್ ಈಸ್ ಈ ಕೇಸಲ್ಲಿ 1 ಕೂಡ ಆಯಿತು, ಆನ್ ಟು ಕೂಡ ಆಯಿತು. ಸೊ ಎಫ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ಅದನ್ನೇ ಪ್ರೂವ್ ಮಾಡೋಕ್ಕಿತ್ತು, ಪ್ರೂವ್ ಮಾಡಿದ್ದೀವಿ. ಒನ್ ಆಫ್ ದ 5 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ ಫೋರ್ತ್ 5 ಮಾರ್ಕ್ಸ್ ಕ್ವಶನ್ ಈಸ್, ಈಗ ನೋಡಿ ಈ ಫಂಕ್ಷನ್ಸಲ್ಲಿ ಈ ಫಂಕ್ಷನ್ನು ಇನ್ವರ್ಟಬಲ್ ಅಂತ ಪ್ರೂವ್ ಮಾಡಬೇಕು, ಜೊತೆಗೆ ಅದರ ಇನ್ವರ್ಸ್ನ ಕಂಡುಹಿಡಿಯಬೇಕು. ಸೊ ಇನ್ವರ್ಟಬಲ್ ಅಂತ ಫೈಂಡ್ ಮಾಡಬೇಕು ಅಂದರೆ ಆ ಫಂಕ್ಷನ್ ಎಲ್ಲ ಕೇಸಲ್ಲೂ ಕೂಡ 1 ಆನ್ ಟು ಆಗಿರಲೇಬೇಕು. ಸೊ ಇಲ್ಲಿ ಇನ್ವರ್ಟಬಲ್ ಪ್ರೂವ್ ಮಾಡೋರು ಕೂಡ ಫಂಕ್ಷನ್ 1 ಇಲ್ವಾ ಚೆಕ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ ಸೇಮ್ ಕೇಸ್ x, y ಬಿಲಾಂಗ್ಸ್ ಟು ವಿಚ್ ಈಸ್ ದ ಗಿವನ್ ಡೊಮೈನ್ n. ಸೊ ತೊಗೊತೀನಿ ನಾನೀಗ, ತೊಗೊಂಡೀಗ ಈ ಫಂಕ್ಷನ್ 1 ಅಂತ ಚೆಕ್ ಮಾಡ್ತೀನಿ. ಸೊ 1 ಚೆಕ್ ಮಾಡೋಕ್ಕೆ ಸೇಮ್ ಕೇಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವಾಟ್ 4x ಪ್ಲಸ್ 3. ಸೊ ಎಫ್ ಆಫ್ ವೈ ಈಕ್ವಲ್ಸ್ ಟು ವಾಟ್, ಎಫ್ ಆಫ್ ವೈ ಈಕ್ವಲ್ಸ್ ಟು 4y ಪ್ಲಸ್ 3. ಸೊ ಆಯಿತು. ಈಗ ತೊಗೊಳ್ಳಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ವೈ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವಾಟ್ 4x ಪ್ಲಸ್ 3, ಎಫ್ ಆಫ್ ವೈ ಈಕ್ವಲ್ಸ್ ಟು ವಾಟ್ 4y ಪ್ಲಸ್ 3. ಸೊ 3 ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗಿ 4x ಈಕ್ವಲ್ಸ್ ಟು 4y ಆಯಿತು. ಸೊ ಇದೆರಡು ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ಸ್ ಟು ವೈ ಬಂತು. ಸೊ ಇಲ್ಲಿ ಈ ಕೇಸಲ್ಲೂ ಕೂಡ ಎಫ್ ಈಸ್ 1 ಆಯಿತು. ರೈಟ್. ಎಫ್ ಈಸ್ 1 ಆಯಿತು, ಜೊತೆಗೆ ಆನ್ ಟು ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಆನ್ ಟು ಚೆಕ್ ಮಾಡೋಕ್ಕೆ ಏನು ಮಾಡ್ತೀರಾ, ಮತ್ತೆ ಸೇಮ್ ಫಾರ್ ಎವರಿ y ಬಿಲಾಂಗ್ಸ್ ಟು, ಇಲ್ಲಿ ಕೊಟ್ಟಿರೋಂಥ ಕೋಡೊಮೈನ್ ಯಾವುದು, ಇಲ್ಲಿ ಕೊಟ್ಟಿರೋಂಥ ಕೋಡೊಮೈನ್ y. ಸೊ y ಬಿಲಾಂಗ್ಸ್ ಟು ಕ್ಯಾಪಿಟಲ್ Y, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು y. ಸೊ ಎಫ್ ಆಫ್ ಎಕ್ಸ್ ಅಂದರೆ 4x ಪ್ಲಸ್ 3 ವಿಚ್ ಈಸ್ ಈಕ್ವಲ್ಸ್ ಟು ಸ್ಮಾಲ್ y. ಈಗ 4x ಈಕ್ವಲ್ಸ್ ಟು ಏನಾಗುತ್ತೆ y ಮೈನಸ್ 3 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಟು y ಮೈನಸ್ 3 ಡಿವೈಡ್ಸ್ 4 ಆಗುತ್ತೆ. ಸೊ ಇದು ಸೆಟ್ ವೈಯಲ್ಲಿ ಇದೆಯಾ ಅಂತ ಚೆಕ್ ಮಾಡಿ. ಈ ಸೆಟ್ ವೈ ಪ್ರಕಾರ ಈ ಸೊಲ್ಯೂಷನಲ್ಲಿ ಬರೋವಂಥ ಆನ್ಸರ್ಸ್ ಮಾತ್ರ ವೈಯಲ್ಲಿದೆ ಅಂತ ಅರ್ಥ. ಸೊ ಅಂದರೆ ಎಕ್ಸ್ ಈಕ್ವಲ್ಸ್ ಟು 1 ಕೊಟ್ಟಾಗ ಏನು ಬರುತ್ತೆ ಆನ್ಸರ್, ಅದು ಫಸ್ಟ್ ಎಲಿಮೆಂಟ್ ಆಗಿರುತ್ತೆ. ಅಂದರೆ ಇದಕ್ಕಿರೋ ಪ್ರತಿಯೊಂದು ಎಲಿಮೆಂಟು ಕೂಡ ವೈಯಲ್ಲಿದೆ ಅಂತ ಆಯಿತು. ಸೊ ವೈಯಲ್ಲಿದೆ ಅಂತ ಆಯಿತು ಅಂದರೆ ಈ ಫಂಕ್ಷನ್ ಈಗ ಆನ್ ಟು ಆಗುತ್ತೆ. ನೀವು ನ್ಯಾಚುರಲ್ ನಂಬರ್ ಥಿಂಕ್ ಮಾಡಿಬಿಡಿ, ನ್ಯಾಚುರಲ್ ನಂಬರ್ p/q ಫಾರ್ಮ್ ಇರಲ್ಲ ಅಂತ ಥಿಂಕ್ ಮಾಡಿಬಿಡಿ. ಇಲ್ಲಿ ನಾವು ಥಿಂಕ್ ಮಾಡೋಕ್ಕಾಗೋದು ಸೆಟ್ ವೈ. ಸೊ ಈ ಫಂಕ್ಷನ್ ಆನ್ ಟು ಆಯಿತು ಅಂದರೆ ಅದು ಬೈಜೆಕ್ಟಿವ್ ಆಗುತ್ತೆ. ಸೊ ಇದು ಬೈಜೆಕ್ಟಿವ್ ಆಗಿತ್ತು ಅಂದರೆ ನಾನೀಗ ಇನ್ವರ್ಸ್ನ ಕಂಡುಹಿಡಿಬೋದು. ಸೊ ಈಗ ಎಫ್ ಇನ್ವರ್ಸ್ ಏನಾಗುತ್ತೆ ಈ ಫಂಕ್ಷನ್ಗೆ, ಇಲ್ಲಿ ಅಬ್ಸರ್ವ್ ಮಾಡಿ, ಎಫ್ ಬಿ ಎ ಫಂಕ್ಷನ್ ಫ್ರಮ್ ಎನ್ ಟು ವೈ ಇತ್ತು ಅಂದರೆ ಇನ್ವರ್ಸ್ಗೆ ಉಲ್ಟಾ ಆಗುತ್ತೆ. ಸೊ ಉಲ್ಟಾ ಆದರೆ ಎಫ್ ಇನ್ವರ್ಸ್ ಈಸ್ ದ ಫಂಕ್ಷನ್ ಡಿಫೈನ್ಡ್ ಫ್ರಮ್ ವೈ ಟು ಎನ್ ಆಗುತ್ತೆ. ಸೊ ವೈ ಟು ಎನ್ ಎಫ್ ಇನ್ವರ್ಸ್ ಆಫ್ ವೈ ಏನಾಗುತ್ತೆ ಇಲ್ಲಿ ಅಂದರೆ ಇಲ್ಲಿ ಬಂದಿರೋ ಆನ್ಸರ್ ಆಗುತ್ತೆ. ಯಾವುದಿದು, ವೈ ಮೈನಸ್ 3 ಡಿವೈಡ್ಸ್ 4. ಆರ್ ಇದನ್ನು ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 3 ಡಿವೈಡ್ಸ್ 4. ದಟ್ಸ್ ಇಟ್. ಥ್ಯಾಂಕ್ ಯು.